ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಕಂಚಿಕಾಯಿ ಅಂತ ಕರಿತೀವಿ ನೋಡ್ರಿ. ಇವನ್ನ ನಾವು ಉಪ್ಪಿನಕಾಯಿ ಮಾಡೋದು ಹಿಂಗಂತ ಹೇಳ್ಕೊಡ್ತೀವಿ ನೋಡಿ. ನಾವು ಇವನ್ನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ವಿ. ತೀರಾ ಸಣ್ಣ ಪೀಸಾಗಿ ಕಟ್ ಮಾಡಬಾರ್ದು, ಯಾಕಂದರೆ ಇದು ಕರ್ಗೋಗುತ್ತೆ. ಸೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನಾವು 8 ಕಂಚಿಕಾಯಿನ ತಗೊಂಡಿದ್ವಿ. ಅದಕ್ಕೆ 3 kg ಬೆಲ್ಲನ ತಗೊಂಡು ಸಣ್ಣದಾಗಿ ಜಜ್ಜಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬೆಲ್ಲ ಕರಗಿಸಿ ಹಾಕಬೇಕು ಅಂತ ಏನಿಲ್ಲ. ನಾವು ಬೆಲ್ಲನ ಸಣ್ಣದಾಗಿ ಜಜ್ಜಿಕೊಂಡು ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟರೆ ಸಾಕು. ಅದು ಬೆಲ್ಲ ತಾನಾಗೆ ಕುದ್ದು ಕರಗಿ ಅದಕ್ಕೆ ಸರಿಯಾಗಿ ಮಿಕ್ಸ್ ಆಗುತ್ತೆ. ಸೊ ಈ ರೀತಿ ನಾವು ದೊಡ್ಡ ಪಾತ್ರೆನ ತಗೊಂಡಿದ್ವಲ್ಲ, ಸೊ ಒಲೆ ಮೇಲೆ ಇಟ್ಟಿದ್ವಿ. ಗ್ಯಾಸ್ ಮೇಲೆ ಆದರೆ ಸರಿಯಾಗಿ ಕುದಿಯಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಇದನ್ನ ಒಲೆ ಮೇಲೆ ಇಟ್ಟು ಕುದಿಸಿ ಒಂದು ಪಾತ್ರೆಯಿಂದ ಮುಚ್ಚಿದ್ವಿ. ಬೆಳಗ್ಗೆ ತೆಗೆದು ನೋಡಿದರೆ ಈ ರೀತಿ ಕಾಣಿಸುತ್ತೆ ನೋಡಿ. ಬೆಲ್ಲ ಎಲ್ಲ ಹಿಂಗೆ ಸರಿಯಾಗಿ ಕರಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿನ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು. ಖಾರ ಹಾಕೋಬೇಕಾದ್ರೆ ಸ್ವಲ್ಪ ಎಣ್ಣೆನ ಕಾಯಿಸ್ಬಿಟ್ಟು ಅದಕ್ಕೆ 1/4 kg ಖಾರನ ಹಾಕೊತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕಿ ಅದು ಸರಿಯಾಗಿ ಕುದ್ಮೇಲೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ ಮಿಕ್ಸ್ ಮಾಡಾದ್ಮೇಲೆ ಸರಿಯಾಗಿ ನೋಡಿ ಅದು ಅರಿಶಿನ ಮತ್ತು ಖಾರ ಸರಿಯಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಸರಿಯಾಗಿ ಮಿಕ್ಸ್ ಆದಮೇಲೆ ಅದು ನಾವು ಉಪ್ಪಿನಕಾಯಿಗೆ ಹಾಕೋಬೇಕಾಗುತ್ತೆ. ಉಪ್ಪಿನಕಾಯಿಗೆ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನಕಾಯಿನ ಉಪ್ಪು, ಖಾರ ಮತ್ತು ಅರಿಶಿನ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದನ್ನು ನಾವು ವರ್ಷ ಪೂರ್ತಿ ತಿನ್ಬೋದು. ಉಪ್ಪಿನಕಾಯಿ ಅಂದಮೇಲೆ ಉಪ್ಪು, ಹುಳಿ, ಖಾರ ಇರಲೇಬೇಕಲ್ವ. ಸೊ ನಾವು ಖಾರನ ಆ್ಯಡ್ ಮಾಡ್ತಾ ಇದ್ದೀವಿ. ಖಾರ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಬಾಕ್ಸಿಗೆ ಹಾಕೊಂಡ್ರೆ ಇದನ್ನು ನಾವು ವರ್ಷ ಪೂರ್ತಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.